ಇವತ್ತಿನ ವಿಡಿಯೋದಲ್ಲಿ ನಿಜವಾದ ಸೀತಾಫಲ ಹಣ್ಣನ್ನು ಬಳಸಿಕೊಂಡು ಒಂದು ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂಥ ಐಸ್ ಕ್ರೀಮ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಐಸ್ ಕ್ರೀಮ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಬೀಟರ್ ಆಗಲಿ, ವಿಪಿಂಗ್ ಕ್ರೀಮ್ ಆಗಲಿ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ನಾ ಬಳಸಿಲ್ಲ. ಜಸ್ಟ್ ಮೂರೇ ಮೇನ್ ಇಂಗ್ರೀಡಿಯೆಂಟ್ಸಿಂದ ಇಷ್ಟು ಸಾಫ್ಟ್ ಆ್ಯಂಡ್ ಕ್ರೀಮಿ ಆಗಿರುವಂಥ ಐಸ್ ಕ್ರೀಮ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬಹುದು. ಮನೆಯಲ್ಲಿ ಸೀತಾಫಲ ಹಣ್ಣೆಲ್ಲ ಜಾಸ್ತಿ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಸೀತಾಫಲ ಹಣ್ಣು ಸ್ವೀಟ್ನೆಸ್ ಕಡಿಮೆ ಇದೆ, ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಅನ್ನೋ ಟೈಮ್ನಲ್ಲೆಲ್ಲ ಸೀತಾಫಲ ಹಣ್ಣನ್ನು ಮಿಕ್ಸಿ ಜಾರ್ನ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಐಸ್ ಕ್ರೀಮ್ ಆಗಿ ಕನ್ವರ್ಟ್ ಮಾಡ್ಕೊಬೋದು. ಇನ್ನು ತುಂಬ ರೀತಿಯಾದಂಥ ಸಿಂಪಲ್ ಐಸ್ ಕ್ರೀಮ್ಗಳು ಮತ್ತು ಪ್ರೊಫೆಷ್ನಲ್ ಆಗಿ ಮಾಡ್ಕೊಳ್ಳುವಂಥ ಐಸ್ ಕ್ರೀಮ್ ರೆಸಿಪೀಸ್ ಎಲ್ಲ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ. ಆ ವಿಡಿಯೋಗಳನ್ನೂ ಸಹ ಚೆಕ್ ಮಾಡಿ ನೋಡಿ. ಇದೇ ರೀತಿಯಾದಂಥ ಪ್ರೊಫೆಷ್ನಲ್ ಐಸ್ ಕ್ರೀಮ್ ರೆಸಿಪೀಸ್, ಕ್ಯಾಂಡಿ ರೆಸಿಪೀಸ್, ಸಾರ್ಬೆ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಫೇಸ್ಬುಕ್, ವಾಟ್ಸಪ್ ಎಲ್ಲ ಕಡೆ ಶೇರ್ ಮಾಡಿ. ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಬನ್ನಿ ಮೊದಲಿಗೆ ಐಸ್ ಕ್ರೀಮ್ ರೆಸಿಪಿ ನೋಡ್ಬಿಡೋಣ. ಸೀತಾಫಲ ಐಸ್ ಕ್ರೀಮ್ ಅಂತ ಹೇಳಿದ್ಮೇಲೆ ಸೀತಾಫಲ ಹಣ್ಣು ಬೇಕೇ ಬೇಕು. ನಾನಿಲ್ಲಿ ಅರ್ಧ kg ಸೀತಾಫಲ ಹಣ್ಣು ತೊಗೊಂಡಿದ್ದೀನಿ. ಈ ಬೀಜ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಬರೀ ತಿರುಳು ಮಾತ್ರ 1/4 kg ಅಷ್ಟು ಹಣ್ಣು ಉಳ್ಕೊಳ್ಳುತ್ತೆ. ಹೇಗಾದರೂ ಸರಿ ಈ ಸೀತಾಫಲ ಹಣ್ಣಿಂದು ತಿರುಳು ಮಾತ್ರ ತೆಗೆದುಕೊಳ್ಳಿ. ನಾನಿಲ್ಲಿ ಚಾಪರ್ ಯೂಸ್ ಮಾಡ್ತಾ ಇದ್ದೀನಿ. ಚಾಪರ್ ಯೂಸ್ ಮಾಡಿದರೆ 10 ಸೆಕೆಂಡ್ಸಲ್ಲೆಲ್ಲ ಬೀಜ ತೆಗೆದು ಹಾಕ್ಬಿಡ್ಬೋದು, ಈಸಿಯಾಗಿ ತಿರುಳು ಸಿಕ್ಬಿಡುತ್ತೆ. ಸೀತಾಫಲ ಹಣ್ಣಲ್ಲೇ 2 ಥರ ಸಿಗುತ್ತೆ. ಒಂದು ನಾರ್ಮಲಾಗಿ ಎಲ್ಲ ಕಡೆ ಸಿಗುವಂಥ ಸೀತಾಫಲ ಹಣ್ಣು, ಇನ್ನೊಂದು ಹೈಬ್ರಿಡ್ ಸಿಗುತ್ತೆ. ಸಖತ್ ಸ್ವೀಟ್ ಇರುತ್ತೆ, ತುಂಬಾ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಸ್ವೀಟ್ ಇರುತ್ತೆ. ನೀವು ಆ ಹಣ್ಣನ್ನೇನಾದ್ರು ತೊಗೊಂಡಿದ್ರೆ ಸಕ್ಕರೆನ ಕಡಿಮೆ ಹಾಕ್ಕೊಳ್ಳಿ ಐಸ್ ಕ್ರೀಮ್ ಮಾಡಬೇಕಾದ್ರೆ, ಇಲ್ಲಾಂದರೆ ಹೆವಿ ಸ್ವೀಟ್ ಆಗಿಬಿಡುತ್ತೆ. ಸೀತಾಫಲ ಹಣ್ಣನ್ನು ಬ್ಲೇಡ್ ಸುತ್ತ ಹಾಕ್ಕೊಂಡಿದ್ದೀನಿ, ನೀಟಾಗಿ ಡೀಸಿಡ್ ಆಗಲಿ ಅಂತ ಹೇಳಿ. ಒಂದು 5-10 ಸರಿ ಈ ರೀತಿಯಾಗಿ ಎಳ್ಕೊಂಡ್ರೆ ಬೀಜ ಬೇರೆ ಹಣ್ಣು ಬೇರೆ ಆಗಿಬಿಡುತ್ತೆ. ಬೀಜ ಎಲ್ಲ ಒಡೆದೋಗೋ ರೀತಿಯೆಲ್ಲ ಮಾಡ್ಕೊಬಾರ್ದು, ಬರೀ ಹಣ್ಣು ಬೇರೆ ಆಗಬೇಕು ನಮಗಷ್ಟೇ. ಚಾಪರ್ ಇಲ್ಲ ಅನ್ನೋದಿದ್ರೆ ಕೈನಲ್ಲೂ ಹಣ್ಣು ಬೇರೆ ಬೀಜ ಬೇರೆ ಮಾಡ್ಕೊಬೋದು, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ, ಲೇಟ್ ಆಗುತ್ತೆ. ನಾನು ಅದಕ್ಕೆ ಚಾಪರ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಮಾಡಿಕೊಂಡು 1/4 kg ಅಷ್ಟು ಸೀತಾಫಲ ಹಣ್ಣಿಂದು ತಿರುಳು ತಗೊಂಡಿದ್ದೀನಿ. 1/4 kg ಅಷ್ಟು ಅಂತ ಅಂದರೆ 250 ml 1 ಕಪ್ನಷ್ಟು ತಗೊಂಡಿದ್ದೀನಿ. ನಮ್ಮ ಹತ್ರ ಮೆಜರಿಂಗ್ ಕಪ್ ಇಲ್ಲ ಅಂತ ಅನ್ನೋರು ಚಿಕ್ಕದ ಕಾಫಿ ಲೋಟ ಬರುತ್ತಲ್ವ, ಆ ಕಾಫಿ ಲೋಟದಲ್ಲಿ 2.5 ಕಪ್ನಷ್ಟು ಹಣ್ಣು ತಗೊಳ್ಳಿ. ನೆಕ್ಸ್ಟು ನಾವು ಹಣ್ಣು ಎಷ್ಟು ತೊಗೊತೀವೋ ಅಷ್ಟೇ ಸಮ ಪ್ರಮಾಣದಲ್ಲಿ ಫ್ರೆಶ್ ಕ್ರೀಮ್ ತೊಗೋಬೇಕು. ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. 250 ml 1 ಪ್ಯಾಕೆಟ್ ತೊಗೊಂಡಿದ್ದೀನಿ. 1 ಗಂಟೆಗಳ ಕಾಲ ಡೀಪ್ ಫ್ರೀಝರ್ನಲ್ಲಿ ಇಟ್ಕೊಂಡಿದ್ದೆ. ಡೀಪ್ ಫ್ರೀಝರ್ನಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ, ಸ್ವಲ್ಪ ಐಸ್ ಕ್ರೀಮ್ ಥರ ಟೆಕ್ಸ್ಚರ್ ಬರುತ್ತೆ, ಅದಕ್ಕಾಗಿ ಡೀಪ್ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಿಂಪಲ್ ಆಗಿರುವಂಥ ಐಸ್ ಕ್ರೀಮ್ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 250 ಗ್ರಾಮ್ನಷ್ಟು ಸೀತಾಫಲ ಹಣ್ಣಿನ ತಿರುಳು ಮಾತ್ರ ತೊಗೊಂಡಿದ್ದೀನಿ. ಮತ್ತು 1 ಗಂಟೆ ಡೀಪ್ ಫ್ರೀಝರ್ನಲ್ಲಿ ಇಟ್ಕೊಂಡಿದ್ದಂತಹ ಅಮೂಲ್ ಫ್ರೆಶ್ ಕ್ರೀಮ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ 250 ml. ನೆಕ್ಸ್ಟು ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಅಂದರೆ 95 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. ಒಬ್ಬೊಬ್ರಿಗೆ ಗೊತ್ತಾಗೋದಿಲ್ಲ 95 ಗ್ರಾಮ್ ಅಂದರೆ ಈ ಸಣ್ಣ ಸ್ಪೂನ್ ಬರುತ್ತಲ್ವ, ಈ ಟೀ ಸ್ಪೂನಲ್ಲಿ 11 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ತೊಗೊಂಡಿರುವಂತಹ ಸೀತಾಫಲ ಹಣ್ಣು ಜಾಸ್ತಿ ಸ್ವೀಟ್ ಇದ್ದರೆ ಒಂದು 2-3 ಸ್ಪೂನಷ್ಟು ಸಕ್ಕರೆನ ಕಡಿಮೆ ಹಾಕ್ಕೊಳ್ಳಿ. ನೆಕ್ಸ್ಟು ಐಸ್ ಕ್ರೀಮ್ದು ಫ್ಲೇವರ್ ಎನ್ಹಾನ್ಸ್ ಮಾಡಲಿಕ್ಕೆ ಅಂದರೆ ಜಾಸ್ತಿ ಮಾಡಲಿಕ್ಕೆ ಸ್ವಲ್ಪ ಎಸೆನ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಯಾವ ಎಸೆನ್ಸ್ ಇದೆ ಅದನ್ನೇ ಒಂದು 3-4 ಡ್ರಾಪ್ನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ಎಸೆನ್ಸ್ ಇಲ್ಲ ಅನ್ನೋದಿದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು. ಇದನ್ನು ಮಿಕ್ಸಿ ಜಾರ್ನಲ್ಲಿ ಒಂದು 20 to 30 ಸೆಕೆಂಡ್ಸ್ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಒಂದು ಫ್ಯಾಂಟಾಸ್ಟಿಕ್ ಆಗಿರುವಂತಹ ಐಸ್ ಕ್ರೀಮ್ ಮಿಕ್ಸ್ಚರ್ ರೆಡಿಯಾಗಿ ಹೋಗುತ್ತೆ. ಯಾವುದಾದ್ರೂ ಗಾಳಿ ಹೋಗದಲ್ಲೇ ಇರುವಂತಹ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ 8ರಿಂದ 10 ಗಂಟೆಗಳ ಕಾಲ ಡೀಪ್ ಫ್ರೀಝರ್ನಲ್ಲಿ ಐಸ್ ಕ್ರೀಮ್ ಸೆಟ್ ಆಗಲಿಕ್ಕೆ ಇಟ್ಬಿಡಬೇಕು. ಒಂದೊಂದ್ಸರಿ ಫ್ರಿಜ್ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಮಿನಿಮಮ್ ಅಂದ್ರೆ ಒಂದು 5-6 ಗಂಟೆ ಒಳಗಡೆ ಎಲ್ಲ ಇದು ಸೆಟ್ ಆಗಿಬಿಡುತ್ತೆ. ಇದು ಇನ್ಸ್ಟ್ಯಾಂಟಾಗಿ ಮಾಡ್ಕೋಬೋದಾದಂತಹ ಸೀತಾಫಲ ಐಸ್ ಕ್ರೀಮ್ ರೆಸಿಪಿ. ಪ್ರೊಫೆಷ್ನಲ್ ಐಸ್ ಕ್ರೀಮ್ ರೆಸಿಪೀಸ್ ಬೇರೆ ಇದೆ, ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಪ್ರೊಫೆಷ್ನಲ್ ಐಸ್ ಕ್ರೀಮ್ ರೆಸಿಪೀಸ್ ಸಹ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವೀಡಿಯೋಸ್ದೆಲ್ಲ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಯಾವಾಗಲೂ ಕ್ಯಾಪ್ ಇರುವಂತಹ ಬಾಕ್ಸ್ನಲ್ಲಿ ಐಸ್ ಕ್ರೀಮ್ ಸೆಟ್ ಮಾಡಲಿಕ್ಕೆ ಇಡಿ. ಇನ್ ಕೇಸ್ ಕ್ಯಾಪ್ ಇಲ್ಲ ಅನ್ನೋದಾದರೆ ಯಾವುದಾದ್ರೂ ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ, ಕ್ಲಿಂಗ್ ರ್ಯಾಪ್ನಲ್ಲಿ ಅಥವಾ ಯಾವುದಾದ್ರೂ ಕವರ್ನಲ್ಲಿ ಇದನ್ನ ಟೈಟಾಗಿ ರ್ಯಾಪ್ ಮಾಡಿ ಇಡಬೇಕಾಗುತ್ತೆ. ಇದನ್ನ ಒಂದು ರಾತ್ರಿ ಪೂರ್ತಿ ಐಸ್ ಕ್ರೀಮ್ ಸೆಟ್ ಆಗಲಿಕ್ಕೆ ಡೀಪ್ ಫ್ರೀಝರ್ನಲ್ಲಿ ಇಟ್ಟು ಬೆಳಗ್ಗೆ ಎದ್ದು ತೆಕ್ಕೊಂಡಿದ್ದೀನಿ. ಡೀಪ್ ಫ್ರೀಝರಿಂದ ತೆಗೆದ ತಕ್ಷಣ ಇದನ್ನು ಸ್ಕೂಪ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬ ಗಟ್ಟಿಯಾಗಿರುತ್ತೆ ಐಸ್ ಕ್ರೀಮು. ಅದಕ್ಕೆ ಒಂದು 10 ನಿಮಿಷ 15 ನಿಮಿಷ ಹೊರಗಡೆ ಹಾಗೆ ಎತ್ತಿಡಿ, ನಂತರ ಸ್ಕೂಪ್ ಔಟ್ ಮಾಡಿಕೊಂಡ್ರೆ ಇಷ್ಟೇ ಕ್ರೀಮಿಯಾಗಿ ಸಾಫ್ಟಾಗಿರುವಂಥ ಐಸ್ ಕ್ರೀಮ್ ಸಿಗುತ್ತೆ. ಈ ಐಸ್ ಕ್ರೀಮ್ ಟೇಸ್ಟ್ ಪೂರ್ತಿ ಹಣ್ಣು ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಸ್ವೀಟಾಗಿರುವಂತಹ ಸಖತ್ತಾಗಿರುವಂತಹ ಸೀತಾಫಲ ಹಣ್ಣನ್ನ ತಗೊಂಡ್ರೆ ಐಸ್ ಕ್ರೀಮ್ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಸಪ್ಪೆ ಇದ್ದರೆ ಚೆನ್ನಾಗಿಲ್ಲ ಅನ್ನೋದಿದ್ರೆ ಐಸ್ ಕ್ರೀಮ್ ಸಹ ಅದೇ ಥರ ಬರುತ್ತೆ. ಒಂದೊಂದ್ಸರಿ ಸೀತಾಫಲ ಹಣ್ಣು ಲೈಟಾಗಿ ಹುಳಿ ಇರುತ್ತೆ, ಜಾಸ್ತಿ ಹಣ್ಣಾದರೆ. ಹಣ್ಣು ಹುಳಿ ಇದ್ದರೆ ಐಸ್ ಕ್ರೀಮ್ ಸಹ ಸ್ವಲ್ಪ ಲೈಟಾಗಿ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಹಣ್ಣನ್ನ ಚೆನ್ನಾಗಿರೋವಂಥದ್ದನ್ನ ತಗೊಳ್ಳಿ. ಇನ್ ಕೇಸ್ ನಾವು ತಗೊಂಡಿರುವಂಥ ಸೀತಾಫಲ ಹಣ್ಣು ತಿನ್ನೋಕ್ಕಾಗ್ತಾ ಇಲ್ಲ, ಸಪ್ಪೆ ಇದೆ, ಸ್ವೀಟ್ ಇಲ್ಲ ಅಂತ ಅನಿಸಿದ್ರು ಸಹ ನೀವು ಅದರಲ್ಲೂ ಈ ಐಸ್ ಕ್ರೀಮ್ ಮಾಡ್ಕೊಬೋದು.
ಮಾಡ್ಕೊಬೋದು. ಜಸ್ಟ್ ಒಂದು 2 ಸ್ಪೂನಷ್ಟು ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಫ್ರೆಶ್ ಕ್ರೀಮ್ ಬಂದು ಹಾಲಿನ ಡೈರಿಗಳಲ್ಲಿ ಮತ್ತು ಸೂಪರ್ ಮಾರ್ಕೆಟ್ಸ್ಗಳಲ್ಲೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಸೀತಾಫಲ ಹಣ್ಣು ಮನೆಯಲ್ಲಿದ್ದಾಗ ಈ ರೀತಿಯಾಗಿ ಐಸ್ ಕ್ರೀಮ್ನ ಟ್ರೈ ಮಾಡಿ ನೋಡಿ. ಇನ್ ಕೇಸ್ ನಿಮಗೆ ಮೆಜರ್ಮೆಂಟ್ಸ್ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೈಲ್ಡಾಗಿ ರೆಸಿಪಿ ಬರೆದಿರ್ತೀನಿ, ಮೆಷರಿಂಗ್ ಕಪ್ಸ್ನಲ್ಲೂ ಬರೆದಿರ್ತೀನಿ ಮತ್ತು ಕಾಫಿ ಗ್ಲಾಸ್ನಲ್ಲೂ ಬರೆದಿರ್ತೀನಿ. ನಿಮಗೆ ಯಾವ್ದು ಬೇಕು ನೀವು ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಫೇವ್ರೆಟ್ ಐಸ್ ಕ್ರೀಮ್ ಯಾವುದು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಆ ರೆಸಿಪೀಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ನ್ಯಾಚುರಲ್ ಐಸ್ ಕ್ರೀಮ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.